ಗೌರಿಬಿದನೂರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆ 13 ಮಂದಿ ನಿರ್ದೇಶಕರ ಆಯ್ಕೆ. ಗೌರಿಬಿದನೂರು ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಒಟ್ಟು 13 ಮಂದಿ ಅಭ್ಯರ್ಥಿಗಳು ಜಯಬೇರಿ ಬಾರಿಸಿದ್ದಾರೆ. ನಗರದ ಕೋಟೆ ಬಾಲಕಿಯರ ಪ್ರೌಢಶಾಲೆಯಲ್ಲಿ ನಡೆದ ಮತದಾನ ಪ್ರಕ್ರಿಯೆಯ ನಂತರ ರಾತ್ರಿ 10 ಗಂಟೆಗೆ ಚುನಾವಣಾಧಿಕಾರಿ ಕೆಎಸ್ ಮಂಜುನಾಥ್ ಅವರು ಅಧಿಕೃತವಾಗಿ ಫಲಿತಾಂಶ ಘೋಷಣೆ ಮಾಡಿದರು. ಒಟ್ಟು 13 ಸ್ಥಾನಗಳ ಪೈಕಿ ಸಾಮಾನ್ಯ ಕ್ಷೇತ್ರದಿಂದ 9 ಮಂದಿ ನಿರ್ದೇಶಕರು ಆಯ್ಕೆಯಾಗಿದ್ದಾರೆ. ಕೆಎಲ್ ಸಿಂಹಾದ್ರಿ ಅವರು ಅತಿ ಹೆಚ್ಚು ಅಂದರೆ 359 ಮತಗಳನ್ನು ಪಡೆಯುವ ಮೂಲಕ ಮೊದಲ ಸ್ಥಾನ ಗಳಿಸಿದ್ದಾರೆ. ಉಳಿದಂತೆ ಆರ್ಜಿ ಜನಾರ್ದನ ಮೂರ್ತಿ 298, ಜೆ ರವಿಕುಮಾರ್ 293, ಎಚ್ಡಿ ಶ್ರೀಧರ್ 288, ಫಯಾಜ್ 287, ಎಂ ಶಿವಪ್ರಸಾದ್ 280, ಎನ್ಆರ್ ಮಂಜುನಾಥ್ 279, ಎಚ್ಎನ್ ಮುನಿರಾಜು 277 ಹಾಗೂ ಟಿ ಲಕ್ಷ್ಮೀನಾರಾಯಣ 269 ಅವರು ಸಂಘದ ನೂತನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ಮಹಿಳಾ ಮೀಸಲು ಸ್ಥಾನಗಳಿಗೆ ನಡೆದ ಸ್ಪರ್ಧೆಯಲ್ಲಿ 4 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ವೈಎನ್ ಅಂಬಿಕಾ 358 ಮತಗಳು ಹಾಗೂ ಎಸ್ ಮಂಜುಳಾ 348 ಮತಗಳು ಆಯ್ಕೆಯಾಗಿದ್ದಾರೆ. ಇವರೊಂದಿಗೆ ಎಸ್ಜೆ ಜಯಮ್ಮ 304 ಮತ್ತು ಎಜೆ ಚಂದ್ರಕಲಾ 255 ಅವರು ಸಹ ನಿರ್ದೇಶಕರಾಗಿ ಆಯ್ಕೆಯಾದ ವ್ಯಕ್ತಿಗಳಾಗಿದ್ದಾರೆ. ತಾಲೂಕಿನ 275 ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಒಟ್ಟು 656 ಶಿಕ್ಷಕರು ಈ ಚುನಾವಣೆಯಲ್ಲಿ ಮತದಾನದ ಹಕ್ಕನ್ನು ಹೊಂದಿದ್ರು. 13 ಸ್ಥಾನಗಳಿಗೆ 29 ಮಂದಿ ಅಭ್ಯರ್ಥಿಗಳು ಕಣದಲ್ಲಿದ್ದರು. ಇವರಲ್ಲಿ 21 ಮಂದಿ ಪುರುಷರು ಹಾಗೂ 8 ಮಂದಿ ಮಹಿಳಾ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವ ಮೂಲಕ ತೀವ್ರ ಪೈಪೋಟಿ ಒಡ್ಡಿದ್ರು. ಶಾಂತಿಯುತವಾಗಿ ನಡೆದ ಈ ಮತದಾನ ಪ್ರಕ್ರಿಯೆಯು ಶಿಕ್ಷಕ ವೃಂದದಲ್ಲಿ ಭಾರೀ ಕುತೂಹಲ ಮೂಡಿಸಿತ್ತು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಗೌರಿಬಿದನೂರು ಈ ಶಾಖೆಗೆ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಅಂದರೆ 2026-2031ನೇ ಸಾಲಿಗೆ ನಡೆದಂಥ ಈ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನದಿಂದ 21 ಜನ ಅಭ್ಯರ್ಥಿಗಳು ಸ್ಪರ್ಧಿಸಿರುತ್ತಾರೆ. ಹಾಗೆ ಮಹಿಳಾ ಮೀಸಲು ಸ್ಥಾನದಿಂದ 8 ಜನ ಸ್ಪರ್ಧಿಸಿರುತ್ತಾರೆ. ಈಗ ಮತ ಎಣಿಕೆ ಎಲ್ಲ ಸಂಪೂರ್ಣವಾಗಿ ಮುಗಿದಿರುತ್ತದೆ. ಈಗ ಆಯ್ಕೆಯಾಗಿರ್ತಕ್ಕಂಥ ಸಾಮಾನ್ಯ ಸ್ಥಾನದಿಂದ ಆಯ್ಕೆಯಾಗಿರ್ತಕ್ಕಂಥ ಪುರುಷ ಅಭ್ಯರ್ಥಿಗಳು ಮೊದಲನೇದಾಗಿ ಸಿಂಹಾದ್ರಿ ಕೆಎಲ್ ಇವರು 359 ಮತಗಳನ್ನು ಪಡೆದಿರುತ್ತಾರೆ. ಎರಡನೇದಾಗಿ ಜನಾರ್ದನ ಮೂರ್ತಿ ಆರ್ಜಿ ಇವರು 298 ಮತಗಳನ್ನು ಪಡೆದಿರುತ್ತಾರೆ. ರವಿಕುಮಾರ್ ಜೆ ಇವರು 293 ಮತಗಳನ್ನು ಪಡೆದಿರುತ್ತಾರೆ. ಶ್ರೀಧರ ಎಚ್ಡಿ ಇವರು 288 ಮತಗಳನ್ನು ಪಡೆದಿರುತ್ತಾರೆ. ಫಯಾಜ್ ಇವರು 287 ಮತಗಳನ್ನು ಪಡೆದಿರುತ್ತಾರೆ. ಎಂ ಶಿವಪ್ರಸಾದ್ ಇವರು 280 ಮತಗಳನ್ನು ಪಡೆದಿರುತ್ತಾರೆ. ಮಂಜುನಾಥ್ ಎನ್ಆರ್ ಇವರು 279 ಮತಗಳನ್ನು ಪಡೆದಿರುತ್ತಾರೆ. ಮುನಿರಾಜು ಎಚ್ಎನ್ ಇವರು 277 ಮತಗಳನ್ನು ಪಡೆದಿರುತ್ತಾರೆ. 9ನೇ ಸ್ಥಾನಕ್ಕೆ ಲಕ್ಷ್ಮೀನಾರಾಯಣ ಟಿ ಇವರು 269 ಮತಗಳನ್ನು ಪಡೆದು ಈ 9 ಜನ ಆಯ್ಕೆಯಾಗಿರುತ್ತಾರೆ ಎಂದು ಘೋಷಿಸುತ್ತೇನೆ. ಉಳಿದಿರತಕ್ಕಂಥ ಅಭ್ಯರ್ಥಿಗಳು ಹಾಗೆ ಮಹಿಳಾ ಸ್ಥಾನದಿಂದ 8 ಮಹಿಳೆಯರು ಸ್ಪರ್ಧಿಸಿರುತ್ತಾರೆ. ಇದರಲ್ಲಿ ಅಂಬಿಕಾ ವೈಎನ್ ಇವರು 358 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಎರಡನೇದಾಗಿ ಮಂಜುಳಾ ಎಸ್ ಇವರು 348 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. ಮೂರನೆಯದಾಗಿ ಜಯಮ್ಮ ಎಸ್ ಜಿ ಇವರು 304 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ. 4ನೇ ಸ್ಥಾನ ಚಂದ್ರಕಲಾ ಎಜಿ ಅವರು 255 ಮತಗಳನ್ನು ಪಡೆದು ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ.